ಹೀಗೆ ಚಿನ್ನದ ಸರವನ್ನು ಕಳೆದುಕೊಂಡಿರುವ ಆತಂಕದಲ್ಲಿ ಕಣ್ಣೀರಿಡುತ್ತಿರುವ ಗೃಹಿಣಿ, ಘಟನೆಯ ವಿವರವನ್ನು ಪಡೆಯುತ್ತಿರುವ ಪೊಲೀಸರು. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಜನನಿಬಿಡ ಪ್ರದೇಶಗಳಲ್ಲಿ ಒಂದಾದಂತಹ ವಾರ್ಡ್ ನಂಬರ್ 23 ಚಾಮರಾಜಪೇಟೆಯಲ್ಲಿ. ಹೌದು, ನಗರದ ಚಾಮರಾಜಪೇಟೆಯಲ್ಲಿ ವಾಸವಾಗಿರುವ ಗೃಹಿಣಿ ಪ್ರಿಯಾ ಎಂದಿನಂತೆ ಸಂಪಿಗೆ ನೀರು ಬರುತ್ತಿದೆಯಾ ಅಥವಾ ಇಲ್ಲವಾ ಎಂದು ನೋಡಲು ಮಹಡಿಯಿಂದ ಕೆಳಗಿಳಿದು ರಸ್ತೆ ಬಳಿ ಬಂದಿದ್ದಾರೆ. ಪ್ರಿಯಾ ಬರುತ್ತಿದ್ದಂತೆ ರಸ್ತೆ ಬದಿಯಲ್ಲಿ ಹೊಂಚು ಹಾಕುತ್ತಿದ್ದ ಕಳ್ಳರಿಬ್ಬರು ಪಲ್ಸರ್ ಬೈಕ್ನಲ್ಲಿ ಬಂದಿದ್ದಾರೆ. ಒಬ್ಬ ಕಳ್ಳ ಬೈಕ್ನಿಂದ ಇಳಿದು ಮಹಡಿಯಿಂದ ಕೆಳಗಿಳಿದಿದ್ದ ಪ್ರಿಯಾ ಅವರ ಕುತ್ತಿಗೆಗೆ ಕೈ ಹಾಕಿದ್ದಾನೆ. ಕೈ ಹಾಕಿದ ರಭಸಕ್ಕೆ ಪ್ರಿಯಾ ಅವರಿಗೆ ಆಘಾತವಾಗಿದ್ದು ಕತ್ತಿನಲ್ಲಿದ್ದ ಮಾಂಗಲ್ಯ ಸರವನ್ನು ಹಿಡಿದಿದ್ದಾರೆ. ಆದರೆ ಕತ್ತಿನಲ್ಲಿದ್ದ ಮತ್ತೊಂದು ಚಿನ್ನದ ಸರವನ್ನು ರಭಸವಾಗಿ ಕಿತ್ತು ಅಲ್ಲಿಯೇ ಮತ್ತೊಬ್ಬ ಕಳ್ಳ ಬೈಕನ್ನು ಚಾಲನೆಯಲ್ಲಿಟ್ಟು ಪರಾರಿಯಾಗಲು ರೆಡಿಯಾಗಿದ್ದ ಪಲ್ಸರ್ ಬೈಕ್ನಲ್ಲಿಯೇ ಹತ್ತಿ ಪರಾರಿಯಾಗಿದ್ದಾನೆ. ಇನ್ನು ವಿಷಯ ತಿಳಿದ ಪ್ರಿಯಾ ಅವರ ಪತಿ ಕಾರ್ತಿಕ್ ತಕ್ಷಣ ನಗರದ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಸರ್, ಕಾರ್ತಿಕ್ ಅಂತ ನಮ್ಮ ವೈಫ್ಗೆ ಹಿಂಗಾಗಿದೆ. ಚೈನು ಮನೆಯಿಂದ ಕೆಳಗಡೆ ಬಂದಿರೋದು, ಜಸ್ಟು ನೀರು ಬಂದಿದೆ ಇಲ್ಲೊಂದು ಜಸ್ಟ್ ಚೆಕ್ ಮಾಡ್ಕೊಂಡು ಹೋಗಿರೋದು ಅಷ್ಟೇ. ಚೆಕ್ ಮಾಡ್ಕೊಂಡು ಹೋಗಿರೋದು ಪಲ್ಸರ್ 220 ಗಾಡಿ. ಅವರು ಒಂದು ಗಾಡಿದಲ್ಲಿ ಆಲ್ರೆಡಿ ರನ್ನಿಂಗೆಲ್ಲ ಇಟ್ಕೊಂಡಿದ್ದಾರೆ. ಇನ್ನೊಂದು ಗಾಡಿದಲ್ಲಿ ಬಂದುಬಿಟ್ಟು ಆ ಹುಡುಗ ಇಳಿದಿರೋದು, ಇವರು ಹತ್ತಾ ಇರೋದು ನೋಡಿಬಿಟ್ಟು ಚೈನ್ ಹಿಂದ್ಗಡೆಯಿಂದ ಹಾಕಿ ಹಿಂಗೆ ಲಾಕ್ ಮಾಡಿದ್ದಾರೆ. ಅದು ಹಿಂಗೆ ಹಾಕಿ ಹಿಂಗೆ ಎಳೆದಿದ್ದಾರೆ. ಆ ಫೋರ್ಸ್ಗೆ ತಾಳಿ ಇಟ್ಕೊಂಡಿರೋ ತಾಳಿ ಮಾತ್ರ ಇದೆ, ಚೈನ್ ಮಾತ್ರ ಕಿತ್ಕೊಂಡು ಹೋಗಿದ್ದಾರೆ. ಇರಲಿಲ್ಲ, ಇಲ್ಲೇ ಸಂಡೇ ಅಲ್ಲ, ಇವತ್ತಿರಲಿಲ್ಲ, ಇಲ್ಲೇ ಆಚೆ ಕಡೆ ಹೋಗಿದೆ. ತಿರ್ಗಾ ಬರೋಷ್ಟರಲ್ಲಿ ಪಕ್ಕದ ಮನೆಯವ್ರಲ್ಲಿ ಕಿಚ್ಕೊಂಡಿದ ತಕ್ಷಣ ನೋಡಿದ್ರೆ, ನೋಡಿದ ತಕ್ಷಣ ಫೋನೆಲ್ಲ ಮಾಡಿದ ತಕ್ಷಣ ಈ ಥರ ಆಗಿದೆ, ಬಂದ್ಬಿಡಮ್ಮ ಫಸ್ಟ್ ಕಂಪ್ಲೇಂಟ್ ಕೊಡೋಣ ಅಂತ ಪೊಲೀಸ್ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಟ್ವಿ. ಈ ಥರ ಇದು ಚಾಮರಾಜಪೇಟೆ 23ನೇ ವಾರ್ಡು, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಪಕ್ಕದ ರೋಡ್. ಚಿನ್ನದ ಸರ ಸುಮಾರು 30 ಗ್ರಾಂ ಇದ್ದು ಸರ ಕಸಿದ ಕಳ್ಳನ ಕೈಚಳಕವನ್ನು ಪ್ರಿಯಾ ಅವರು ವಿವರಿಸಿದ್ದು ಹೀಗೆ. ಎಷ್ಟು ಜನ ಇದ್ರು? ಇಬ್ರು ಇದ್ರು ಸರ್. ಪಲ್ಸರ್ 220 ಬೈಕ್, ಬ್ಲಾಕ್ ಕಲರ್ ಡ್ರೆಸ್ ಹಾಕೊಂಡಿದ್ರು ಸರ್. ಅದು ಬಾಗಲ್ಲ ನಾನು ಹಿಂಗೆ ಇಟ್ಕೊಂಡಿದ್ದಕ್ಕೆ ಅದು ಮಾತ್ರ ಸೇಫ್ ಆಗಿದೆ, ಬರೀ ಚೈನ್ ಮಾತ್ರ ಕಟ್ ಆಗಿದೆ ಸರ್. ಟೋಪಿ ಏನು ಹಾಕಿದ್ರ? ಇಲ್ಲ, ಫುಲ್ ಹೆಲ್ಮೆಟ್ ಹಾಕಿದ್ರು ಸರ್. ಸ್ಪೋರ್ಟ್ಸ್ ಹೆಲ್ಮೆಟ್ ಹಾಕೊಂಡಿದ್ರು. ನಮ್ಮ ಸ್ವಂತ ನೋಡಿದೆ ಸರ್, ನೀರು ಬಿಟ್ಟಿದಾರ ಇಲ್ವಾ ಅಂತ ನೋಡಿದೆ ಸರ್. ನೀರು ಬಿಟ್ಟಿಲ್ಲ, ಹಿಂದೆಯಿಂದ ಹಿಂಗೆ ಬಂದಿದ್ದು, ಬೈಕ್ ಇದ್ದಿಲ್ಲ ಸರ್. ಹಿಂದೆಯಿಂದ ನನಗೆ ಲಾಕ್ ಮಾಡಿದ್ರು ಸರ್. ಆ ಬೈಕ್ ಮಾತ್ರ ಅಲ್ಲಿತ್ತು, ಒಬ್ಬರು ಮಾತ್ರ ಇಲ್ಲಿ ನಿಂತು ಹೋದ್ರು, ನೈಫ್ ಎಲ್ಲ ಇಟ್ಕೊಂಡಿದ್ರು ಸರ್. ಪರಿಚಯ ಇದ್ರೆ ನಿಮಗೆ? ಯಾರು ಇಲ್ಲ ಸರ್, ಪರಿಚಯ ಎಂಥದ್ದು ಇಲ್ಲ ಸರ್. ಸರ್, ಪ್ರಿಯಾ ಸರ್. ಸರ್, ನಾನು ನೀರು ಬಿಟ್ಟಿದ್ದಾರೆ ಅಂತ ನೋಡೋಕೆ ಬಂದೆ ಸರ್. ಸಂತೆಗ್ನವರು ಅಷ್ಟೊತ್ತಿಗೆ ಹಿಂದೆಯಿಂದ ಇಬ್ಬರು 220 ಬೈಕ್ ಪಲ್ಸರಲ್ಲಿ ಬಂದುಬಿಟ್ಟು ಚೈನ್ ನನ್ನ ಕಿತ್ಕೊಂಡು ಹೋಗಿದ್ದಾರೆ ಸರ್. ಏನು ಸರ್? ಅವರು ಬೈಕಲ್ಲೇ ಸರ್ ಬಂದಿತ್ತು. ಬೈಕಲ್ಲಿ ಬಂದರು ಸರ್. ಏನು ಕೇಳಲಿಲ್ಲ ಸರ್. ನಾನು ನೀರು ನೋಡಿ ತಿರುಗಿದೆ ಸರ್. ತಿರುಗಿದ ತಕ್ಷಣ ರೈಟಿಗೆ ತಿರುಗಿದ ತಕ್ಷಣ ಅವರು ನಂದು ಚೈನ್ ಲಾಕ್ ಮಾಡಿದ್ರು ಸರ್. ಒಬ್ಬರೇ ಸರ್ ಇಳಿದಿತ್ತು. ಒಬ್ರು ಇಳಿದ್ರು, ಒಬ್ಬರು ಬೈಕಲ್ಲೇ ಇದ್ದರು ಸರ್. ಬೈಕಲ್ಲೇ ಇದ್ದರು. ಅವ್ರು ಬೈಕ್ ಮಾತ್ರ ಆನಲ್ಲೇ ಇತ್ತು ಸರ್, ಆಫ್ ಆಗಿದ್ದಿದ್ದಿಲ್ಲ ಸರ್. ಆಮೇಲೆ ನಾನು ಲಾಕ್ ಮಾಡಿದ್ರು ಸರ್. ಲಾಕ್ ಮಾಡಿದ ತಕ್ಷಣ ನಾನು ಹಿಂಗೆ ಮಾಂಗಲ್ಯನ ಇಟ್ಕೊಂಡಿದ್ದಕ್ಕೆ ಅದು ಮಾತ್ರ ಸೇಫ್ ಆಗಿದೆ, ಬರೀ ಚೈನ್ ಮಾತ್ರ ಹೋಗಿದೆ ಸರ್. 30 ಗ್ರಾಮ್. ಏನು ಕೇಳಲಿಲ್ಲ ಸರ್, ಏನು ಕೇಳಲಿಲ್ಲ. ನೈಫೆಲ್ಲ ಇಟ್ಕೊಂಡಿದ್ರು ಸರ್ ಅವರೆಲ್ಲನೂ. ಏನು ತೋರಿಸಿಲ್ಲ ಸರ್, ಇಟ್ಕೊಂಡಿದ್ರು ಅಷ್ಟೇ ಸರ್. ನಾನು ಜೋರಾಗಿ ಕಿರ್ಚಕ್ಕೂ ಆಗಿಲ್ಲ ಸರ್, ನನ್ನ ಲಾಕ್ ಆಗಿತ್ತು ಸರ್ ಇಲ್ಲಿ. ಹಂಗೆ ಫುಲ್ ಬಂದಿದ ತಕ್ಷಣ ಹಂಗೆ ಇಳಿದ್ರು ಸರ್. ಇಳಿದಿದ ತಕ್ಷಣ ಅವ್ರು ಹಂಗೆ ಲಾಕ್ ಮಾಡಿದ್ರು ಸರ್. 30 ಗ್ರಾಮು ಸರ್. ಚೈನ್ ಅಷ್ಟೇ ಸರ್. ಮಾಂಗಲ್ಯ ಮಾತ್ರ ಕೈಯಲ್ಲೇ ಇದೆ ಸರ್. ಇನ್ನು ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪರಿಶೀಲನೆ ನಡೆಸಿ ನಗರದ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸುತ್ತಿದ್ದಾರೆ. ಒಟ್ಟಿನಲ್ಲಿ ಹಾಡ ಹಗಲೇ ನಡೆದ ಈ ಘಟನೆಗೆ ನಗರದ ಸಾರ್ವಜನಿಕರಲ್ಲಿ ಮತ್ತಷ್ಟು ಭಯ ಹುಟ್ಟಿಸಿದೆ. ಸರಗಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿರುವುದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ. ಇನ್ನಾದರೂ ಸಾರ್ವಜನಿಕರು ಅಪರಿಚಿತ ವ್ಯಕ್ತಿಗಳನ್ನು ಕಂಡರೆ ನಮಗ್ಯಾಕೆ ಎನ್ನುವುದನ್ನು ಬಿಟ್ಟು ಪೊಲೀಸರಿಗೆ ಮಾಹಿತಿ ಒದಗಿಸಿ ಸಹಕರಿಸಿದರೆ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಇಲಾಖೆಗೂ ನೆರವಾಗುತ್ತದೆ. ಇನ್ನು ಪೊಲೀಸರಿಗೆ ಮತ್ತಷ್ಟು ತಲೆ ಬಿಸಿಯುಂಟು ಮಾಡಿರುವ ಕಳ್ಳರನ್ನು ಯಾವ ರೀತಿ ಎಡೆ ಮುಡಿ ಕಟ್ಟುತ್ತಾರೆ ಅಥವಾ ಇಲ್ಲವಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.